ನಮಸ್ಕಾರ ಫ್ರೆಂಡ್ಸ್, ಫ್ಯಾಂಟಾಸ್ಟಿಕ್ ಊಟ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಪುದೀನ ಫಿಶ್ ಫ್ರೈ ಮಾಡಿದರು. ಈ ಪುದೀನ ಫಿಶ್ ಫ್ರೈನ ನಿಮ್ಮ ಮನೇಲಿ ಹೇಗೆ ಮಾಡೋದಂತ ಈಗ ನೋಡೋಣ. ಸೊ ಮೊದಲಿಗೆ ಇಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಕಟ್ ಪುದೀನಾನ ನೀಟಾಗಿ ಬಿಡಿಸಿ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿನ ಜೊತೆಗೆ ತೊಗೊಂಡಿದ್ದೀವಿ. ಇದನ್ನು ಒಂದು ಬಾಣಲೆಗೆ ಬಿಸಿ ಮಾಡಿಬಿಟ್ಟು ಎಲ್ಲನೂ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕ್ಲೀನಾಗಿ ಹುರಿಯೋಕ್ಕೆ ಶುರು ಮಾಡೋಣ. ಸೊ ನೋಡ್ಬೋದು, ಹುರಿತಾ 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 ನೀರು ಬಿಟ್ಕೊಂಡು ಎಲ್ಲ ಸಣ್ಣ ಆಗಿಬಿಟ್ಟಿದೆ. ನೆಕ್ಸ್ಟು ಆಲ್ಮೋಸ್ಟ್ ಒಂದು ಫುಲ್ ಬೆಳ್ಳುಳ್ಳಿನ ಇದರಲ್ಲಿ ಹಾಕಿದ್ದೀವಿ. ಈ ಬೆಳ್ಳುಳ್ಳಿನ ಕೂಡ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಅದ್ರಲ್ಲಿ ಹಾಕಿರೋದು. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಶುಂಠಿನ ಹಾಕಿದ್ದೀವಿ. ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲೇ ಹಾಕಿದ್ದೀವಿ. ಇದನ್ನು ನೀಟಾಗಿ ನಾವು ಜಾರಲ್ಲಿ ಪೇಸ್ಟ್ ಮಾಡಿ ಅರಿಶಿನ, ಗರಂ ಮಸಾಲ, ಉಪ್ಪು ಇದನ್ನು ಕ್ಲೀನಾಗಿ ಹಾಕಿ ಮಿಕ್ಸ್ ಮಾಡೋಣ. ಇದು ನಮ್ಮ ಮಸಾಲೆದು ಬೇಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೀಟಾಗಿ ತೊಳ್ಕೊಂಡು ನಾವು ಫಿಶ್ನ ತೊಗೊಂಡಿದ್ದೀವಿ. ಈ ಮಸಾಲೆನ ಈ ಫಿಶಲ್ಲಿ ಕ್ಲೀನಾಗಿ ಮೇಲಿಂದ ಕೋಟ್ ಮಾಡಿ ಮಸಾಜ್ ಮಾಡಿ ಹಾಕೋಣ. ಇದು ರೂಪ್ಚಂದ್ ಫಿಶ್ ಅಂತ. ಸೊ ಈ ಥರ ಫಿಶ್ ತೊಗೊಂಡ್ಬಿಟ್ಟು ಇದರಲ್ಲಿ ಮಸಾಲೆನ ಕ್ಲೀನಾಗಿ ತುಂಬ್ತಿದ್ದೀವಿ. ಸೊ ಒಂದು ತವ ಬಿಸಿ ಆಗಿದ ತಕ್ಷಣ ಈ ಮಸಾಲೆ ಹಾಕಿರೋ ಫಿಶ್ನ ಕ್ಲೀನಾಗಿ ಒಂದೊಂದೇ ಸೈಡಲ್ಲಿ ಇಕ್ಕಿ ಇದನ್ನು ಫ್ರೈ ಮಾಡೋಣ. ಇದು ಪ್ಯಾನ್ ಫ್ರೈ ಆಗಿರೋದ್ರಿಂದ ಜಾಸ್ತಿ ಎಣ್ಣೆನೂ ಬೇಕಾಗಿರಲ್ಲ. ಒಂದು ಸ್ಪೂನ್ ಎಣ್ಣೆ ಅಷ್ಟು ನೀವು ಮೇಲಿಂದ ಹಾಕಿದ್ರೆ ಅಷ್ಟೇ ಸಾಕಾಗುತ್ತೆ. ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಲೈಕ್ 1 ಸ್ಪೂನು ಇಲ್ಲ 2 ಸ್ಪೂನಷ್ಟು ಎಣ್ಣೆನ ನಾವು ಯೂಸ್ ಮಾಡ್ಕೊಬೋದು, ನಮಗೆ ಎಷ್ಟು ಬೇಕೋ ಅಷ್ಟು. ಸೊ ಇದು ಬೇಯ್ತಾ ಇರುತ್ತೆ. ಇದನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಆದಮೇಲೆ ಒಂದ್ಸರಿ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು, ಒಂದು ಸೈಡ್ ಕುಕ್ ಆಗಿದೆ ಅಂತ ಅನಿಸ್ತಿದೆ. ಸೊ ಅದಕ್ಕೆ ಎಲ್ಲ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕೂಡ ಕುಕ್ ಮಾಡೋಣ. ನಿಮಗೇನಾದರೂ ಕುಕ್ ಆಗಿಲ್ಲ ಅಂತ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಡ್ಯೂರೇಷನ್ಗೆ ಕುಕ್ ಮಾಡಬಹುದು. ಸೊ ಇಷ್ಟೇ. ಇದನ್ನು ನೀಟಾಗಿ ನಾವು ಫ್ರೈ ಹಾಕಿದ ತಕ್ಷಣ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋದು. ಸೊ ಅಷ್ಟು ಈಸಿಯಾಗಿ ಈ ಫ್ರೈನ ಮಾಡಿಕೊಂಡು ನಾವು ಬೇಗ ಮಾಡ್ಕೊಂಡು ತಿನ್ಬೋದು. ಇದು ಕ್ಲೋಸಪ್ ಶಾರ್ಟ್ಸ್ನ ಸ್ವಲ್ಪ ತೊಗೊಂಡಿದ್ದೀವಿ, ಬಟ್ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಇತ್ತು. ನಾನೇ ತಿಂದೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಬೆಲ್ ಐಕನ್ನ ಆನ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.